ನಿಜವಾಗ್ಲೂ ಈ ವಿಷಯ ಕೇಳ್ಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು ಶಿವಾನಿ. ಸುಮ್ಮನಿರು, ಯಾಕೆ ಬೇಜಾರು ಮಾಡ್ಕೊಂತೀಯ? ಯಾಕೆ ಬೇಜಾರಾಗಿದ್ದು ಹೇಳಿ ಇವಾಗ? ಏನಿಲ್ಲ, ಇವಾಗ ನೋಡಿದ್ರೆ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ. ನಮ್ಮ ಅಪ್ಪ ನಮ್ಮ ಅಮ್ಮ ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರು ನೋಡಿದ್ರೆ ಹಂಗೆ. ಈ ಯಾಕಪ್ಪ ಅಷ್ಟು ಅನಿಸುತ್ತೆ. ಅವ್ರು ಮಾಡೋ ಇದಕ್ಕೆ ನನಗೆ ಅಷ್ಟಿಷ್ಟು ಬೇಜಾರಾಗೋದಿಲ್ಲ ಪುಣ್ಯಾಕ. ನಿಜ, ನನಗೆ ತುಂಬ ಬೇಜಾರಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಬೇಡ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೋಡ್ಕೊಂತೀನಿ, ಸರಿನಾ? ನಮ್ಮ ಅತ್ತೆ ಐತೆ, ನಮ್ಮ ಅಜ್ಜಿ ಐತೆ, ಮನೆಗೆ ಇಷ್ಟೊಂದು ಜನ ಇರಬೇಕಾದ್ರೆ ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಕರ್ಕೊಂಡು ಹೋಗ್ಬೇಕು, ನಿನ್ನ ಬಸ್ರಿ ಬಾಣಂತನ ಅವರೇ ಮಾಡಬೇಕು ಅಂಬೋದೇನಿಲ್ಲ. ಸುಮ್ಮನಿರು, ಎಲ್ಲಿದ್ರೂ ಅದು ಆಗೋದು ಹಾಗೆ ಆಗುತ್ತೆ. ಏನು ತವ್ರ ಮನೆಗೆ ಆಗಬೇಕಂತ ಹೇಳಿ ಇನ್ನಾಗಿಲ್ಲ. ಅದು ಏನೋ ಮೊದಲಿನ ಕಾಲದಾಗೆ ತವ್ರ ಮನೆಗೆ ಕರ್ಕೊಂಡು ಹೋಗೋ, ತವ್ರ ಮನೆಯಾಗಾದರೆ ಅಮ್ಮ ತಾಯಿ ಸುಖವಾಗಿ ನೋಡ್ಕೊಂಬುತ್ತೆ ಅಂತೇಳಿ ಮೊದಲಿಂದ ನಡೆಸವ್ರೆ. ಮೊದಲಿಂದ ನಡೆಸಿರೋದಕ್ಕೆ ಹೋಗ್ಬೇಕು, ಫಸ್ಟ್ ನೇರ್ಗಿಗೆ ಹೋಗ್ಬೇಕು ತವ್ರ ಮನೆಗೆ ಅಂತೇಳಿ ಮೊದಲಿಂದ ಹಂಗೆ ನಡೆಸ್ಕೊಂಬಂದವ್ರೆ. ಅದು ಹಂಗೆ ನಡೆಸ್ತಾರೆ. ಅಷ್ಟೇ. ಇವಾಗ ಅವರೇ ನೋಡಬೇಕು ಅಂತೇಳಿ ಮೊದಲಿಂದ ಹೆಂಗೆ ನಡೆಸಿರ್ತಾರೆ ಹಂಗೆ ನಡೆಸ್ಕೊಂಬಂದವ್ರು ಅಷ್ಟೇ. ಏನು ಇಲ್ಲಿದ್ರೆ ಏನು ಡಿಲ್ವರಿ ಆಗೋದಿಲ್ವೇ? ಇಲ್ಲಿದ್ರೆ ನಿನ್ನ ಮಗನ ಮಗಳು ಬೆಳೆಯೋದಿಲ್ವೇ? ಬೆಳೀತಾರೆ, ಚೆನ್ನಾಗಿರ್ತಾರೆ. ಈ ಮನೆಯಾಗಿದ್ದರೆ ಈ ಮನೆಗೆ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸಾಕಿದ್ದಾರೆ. ಸುಮ್ಮನಿರು, ಯೋಚನೆ ಮಾಡಬೇಡ, ನಾವೆಲ್ಲ ನೋಡ್ಕೊಂತೀವಿ. ಹೋಗಿ ಬಂದರೆ ನಮ್ಮ ಪುಣ್ಯಮ್ಮ ಹಾಸ್ಪಿಟ್ಲಿಗೆ ಏನು ಹೇಳಿರು? ಪ್ರೆಗ್ನೆಂಟ್ ಅಂತ ಕಾಣತ್ತೆ ನಮ್ಮ ಶಿವಾನಿ. ಇವಾಗ ಡಾಕ್ಟ್ರು ಪ್ರೆಗ್ನೆಂಟು 2 ತಿಂಗಳಾಗೈತೆ ಅಂತೇಳಿ ಹೇಳಿದ್ರು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ. ನಮ್ಮ ಅಮ್ಮಾರು ಮಾತಾಡ್ಸಲ್ಲ, ನಮ್ಮ ಅಮ್ಮಾರ ಮನೆ ಪರಿಸ್ಥಿತಿ ನೋಡಿದ್ರೆ ಹಿಂಗೆ, ಅದಕ್ಕೆ ಹೆಂಗೆ ಮಾಡೋಣ, ಏನು ಬೇಡ ಅಂತಿದ್ಲು. ಸುಮ್ಮನೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ನೋಡ್ಕೊಂತೀವಿ ಅಂತ ನಾನು. ನಿಮ್ಮ ಅಮ್ಮಾರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಸುಮ್ಮನಿರು. ನಾನೇ ನೋಡ್ಕೊಂತೀನಿ. ನಿಮ್ಮ ಅಮ್ಮಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಕಳ್ಸಲ್ಲ. ನೀನು ಹೋಗ್ಕೊಡು, ನಿನ್ನ ತವ್ರ ಮನೆಗೆ ಹೋಗ್ಕೊಡ್ದು ಅಷ್ಟೇ. ನಾನು ಇಲ್ಲ ಕಾಣುತ್ತೆ, ನಾನು ಹೋಗಲ್ಲ. ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆನೂ ಇಲ್ಲ, ಅಲ್ಲಿಗೆ ಹೋಗೋದು ಇಲ್ಲ ನಾನು. ಅಲ್ಲಿಗೆ ಯಾಕೆ ಹೋಗೋಣ ಹೇಳು? ನಾನು ಅಲ್ಲಿಗೆ ಹೋಗಲ್ಲ. ಅಲ್ಲಿಗೆ ಹೋಗೋಕ್ಕಾಗುತ್ತೆ ನಾನೆಲ್ಲಾದ್ರೂ? ನಾನು ಹೋಗಲ್ಲ ಅಲ್ಲಿಗೆ. ನಾನಂತೂ ಅವ್ರ ಮನೆ ಅಂಗ್ಳನೂ ತುಳಿಯೋದಿಲ್ಲ. ನಮ್ಮ ಅಪ್ಪ ಏನಂತ ಅಮ್ಮ ಮಾಡಿರೋ ಇದಕ್ಕೆ ನಾನು ಅಲ್ಲಿ ಅಂಗ್ಳನೂ ತುಳಿಯೋದಿಲ್ಲ. ಬಾರಪ್ಪ, ಬಾ ಕುಶಾ, ಬಾ. ನಿನ್ನ ತಂದೆ ಆಗ್ತಾ ಇದೆಯಾ? ಗುಡ್ ನ್ಯೂಸ್. ಸ್ವೀಟ್ ಕೊಡಬೇಕು. ಹೌದೇನು? ಎಂಥ ಒಳ್ಳೆ ಸುದ್ದಿ ಕೇಳ್ದಂಗೆ ಆಯಿತು. ಶಿವಾನಿ, ಕಂಗ್ರ್ಯಾಚುಲೇಷನ್. ಅವಳಿಗೆ ನಮ್ಮ ಯಾರು ನೋಡ್ಕೊಂತಾರೆ ಎಂಬುದೊಂದು ಚಿಂತೆ ಆಗೈತಿ. ನಮ್ಮ ಅಮ್ಮ ಮಾತಾಡ್ಸಲ್ಲ, ನಮ್ಮ ಅಮ್ಮನ ಮನೆ ಜಗಳ ಮಾಡ್ಕೊಂಬಂದಿದ್ದೀನಿ. ಬೇಡ ಪುಣ್ಯಕ್ಕ, ನೀನೇ ಮಕ್ಳು ಮಾಡ್ಕೆ ಅಂತಾಳೆ. ಮಕ್ಳು ಮಾಡ್ಕೆ ಅಂದಡ್ಕೆ ನನಗೇನೇನು ದೇವ್ರು ನನಗೆ ಕೊಟ್ಬಿಡೋದಿಲ್ಲಮ್ಮ, ನನಗಿನ್ನೂ ಆಗಿಲ್ಲ. ನಿನಗೆ ಹೆಂಗ ದೇವ್ರು ಕೊಟ್ಟಿದ್ದಾನೆ, ತತಾಸ್ತು ಹೊಂದಿದ್ದಾನೆ. ನೋಡು, ಬಂದು ಒಂದು 3 ತಿಂಗಳಿಗೆ ಇವಾಗ ಎಷ್ಟು ಚೆನ್ನಾಗಿ ಗಂಡ ಹೆಂಡ್ತಿ ಚೆನ್ನಾಗಿರೋದಕ್ಕೆ ನೋಡಿ ಮಕ್ಕಳಾಯಿತು ಅಂತೇಳಿ ನಾನು ಅದೇ ಹೇಳ್ತಾ ಇದ್ದೆ. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಚೆನ್ನಾಗಿದ್ರೇ ಒಳ್ಳೇದಾಗೋದು ಅಂತ. ನೋಡು ಹೆಂಗನ ನಿನಗೆ ದೇವ್ರು ಕೊಟ್ಬಿಟ್ಟ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ. ನಿನಗೆ ಆಗಲಿ ಅಂತ ಹೇಳ್ತಾಳೆ. ನನಗೆ ದೇವ್ರು ಕೊಡಬೇಕಲ್ಲ, ನೀನು ಹೇಳ್ಬೋದು. ನನಗಿನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಆಗ್ಲಾಳ ಬಿಡು. ಇಬ್ಬರೊಳಗೂ ಆಗ್ಲಾಳ, ಸುಮ್ಮನಿರು. ಒಟ್ಟನು ಈಗ ಅಮ್ಮ ಪುಣ್ಯಮ್ಮ ಇಬ್ಬರೊಳಗೂ ಮಕ್ಕಳಾಗಲಿ, ಫಸ್ಟ್ ಮಕ್ಕಳಾಗ್ಬೇಕು. ಎಂಥರ್ಗೆ ಆಗಲಿ ಮಕ್ಕಳಾಗಬೇಕು. ಆಸ್ತಿ ಸಂಪಾದಿಸಿದ್ಯಾ, ಏನು ಮಾಡಿದ್ಯಾ, ಏನು ಎತ್ತ ಅಂತ ಕೇಳಲ್ಲ, ಮಕ್ಕಳಾಗ್ಬೇಕು. ಸುಮ್ಮನಿರು. ನೀನು ಒಟ್ಟು ತಿರ್ಗಾ ಆಮೇಲೆ ಅದು ಇದು ಮಾಡ್ಕೋಬೇಡ. ಒಟ್ಟು ಮಕ್ಕಳಾಗ್ದಂಗೆ. ನಾನು ಪುಣ್ಯಮ್ಮಗೆ ಹೇಳ್ತೀನಿ, ಅದು ಇನ್ನೊಂದು 2 ದಿನ ಬಿಟ್ಟು ಮಾಡ್ಕೊಂತೀವಿ. ಇವಾಗಲೇ ಮಕ್ಕಳು ಬೇಡ ಕಾಣತ್ತೆ ಎಂಬುತ್ತಿ. ಇಲ್ಲ ಕಣಮ್ಮ, ಆಗಲಿ ಸುಮ್ಮನಿರು. ಮಕ್ಕಳು ಬೇಗ ಆಗಬೇಕು, ಇಬ್ಬರೊಳಗೂ ಆಗ್ಲೇಳು. ಇಬ್ಬರದು ಬೇಕಾದ್ರೆ ಬಾಣ್ತಿ ಬಸ್ರಿ ನಾನೇ ಮಾಡ್ತೀನಿ, ಬಸ್ರಿ ಬಾಣಂತಾನ. ನಾನು ನಮ್ಮ ಅತ್ತೆ ಇಬ್ಬರಳು ಇರ್ತೀವಿ. ಇಲ್ಲೇ ಇಟ್ಕೊಂಡು ಇಬ್ಬರಳನ್ನ ಎಲ್ಲೂ ಕಳಿಸ್ದಂಗಿಲ್ಲ ಮಾಡ್ತೀವಿ. ಮಕ್ಕಳಾಗಬೇಕು. ಮುಂದಾಗೆ ತಲಕೊಂದೊಂದು ಹುಡುಗರಾಗ್ಬಿಟ್ರೆ ಯಾವುದಿರಲ್ಲ, ಆಗಿಲ್ಲ ಮಕ್ಕಳಾಗಿಲ್ಲ ಅಂಬೋದೊಂದು ಚಿಂತಿರಲ್ಲ. ಯಾವುದೋ ಒಂದು ಹೆಣ್ಣ ಗಂಡ ಯಾವುದೋ ಒಂದು ಆಗ್ಬಿಟ್ರೆ ಅತ್ಲಾಗೆ ಗಣಪ ಯಾವ ಮಕ್ಕಳಿಲ್ಲ ಅಂಬೋದೊಂದು ಕೊರಗೆ ಇರೋದಿಲ್ಲ ನಮಗೆ. ಹೆಂಗ ಬಿಡತ್ತ, ನಮಗೂ ಯಾರ ಒಟ್ಟಿನಲ್ಲಿ ಮಕ್ಕಳಿದ್ದಾವೆ ಎಂಬುದೊಂದು ನೆಮ್ಮದಿ ಇರುತ್ತೆ. ಅಷ್ಟೇ, ಮನುಷ್ಯನಿಗೆ ಅದೇ ಬೇಕಾಗಿರೋದು. ಏನು ಸಂಪಾದನೆ ಮಾಡಿದ್ಯಾ ಅಂತ ಯಾರು ಕೇಳಲ್ಲ. ಸುಮ್ಮನಿರಲೇ, ಅದಕ್ಯಾಕೆ ನೀನು ಟೆನ್ಷನ್ ತಗೊಂತೀವಿ ಶಿವಾನಿ? ನಿಮ್ಮ ಅಮ್ಮಾಯಿ ಬರ್ದಿದ್ರು ಒಟ್ಟು ನಾ ಕಳ್ಸೋದಿಲ್ಲ. ನಿಮ್ಮ ಅಮ್ಮಾಯಿ ಬಂದ್ರು ನಮ್ಮ ಮನೆ ಬಾಕ್ಲ ಕಾಲಿಕ ಯೋಗ್ಯತೆ ಇಲ್ಲ ನಿಮ್ಮ ಅಮ್ಮಾಯಿಗೆ. ಅಯ್ಯೋ, ಅವಳೆಲ್ಲಿ ನೋಡ್ಕೊಂಡು ಅವಳು ಇಂಥವೆಲ್ಲ ಎಲ್ಲಿ ನೋಡ್ಕೊಂತಾಳೆ? ಹುಡುಗರು ಹತ್ರು ಏನಾನ ಇದಾದ್ರೂ ಸುಧಾರಿಸ್ತಾಳ ಅವಳು. ಅಯ್ಯಪ್ಪ, ಸುಧಾರ್ಸ ಅಂತವಳಲ್ಲ. ಬಾಣ್ತಿ ಬಸ್ರಿ ಇಂಥವೆಲ್ಲ ಮಾಡೋಕ್ಕಾಗಲ್ಲ ಅವಳಿಗೆ. ಇಂಥವೆಲ್ಲ ಎಲ್ಲಿ ಮಾಡ್ತಾಳ ಅವಳು? ಇಂಥವೆಲ್ಲ ಮಾಡೋದಿಲ್ಲ. ಅಂಥವೆಲ್ಲ ಅಂತಂದರೆ ಅವಳಿಗೆ ಆಗೋದೇ ಇಲ್ಲ. ಅವಳಿಗೆ ಏನಿದ್ರು ಇವಾಗ ಆರಾಮಾಗಿ ಇರೋದಾಗಬೇಕು. ಆರಾಮಾಗಿದ್ಬಿಟ್ರೆ ಇರ್ತಾಳೆ. ಅಷ್ಟೇ, ಆರಾಮಾಗಿರ್ಬೇಕು ಅವಳಿಗೆ. ಅಂಥದ್ದಾಗಬೇಕು. ಆರಾಮಾಗಿರೋ ಅಂಥ ಕೆಲಸ ಆದರೆ ಆರಾಮಾಗಿರ್ತಾಳೆ. ಇಂಥವೆಲ್ಲ ಬಸ್ರಿ ಬಾಣಂತನ ಮಾಡವು, ಬಟ್ಟೆ ಒಗೆಯೋದು, ಹುಡುಗರು ಮಕ್ಳು ಸಾಕೋದು, ಉಚ್ಚ ಬಟ್ಟೆ ಒಗೆಯೋದು, ಕಕ್ಕದ ಬಟ್ಟೆ ಒಗೆಯೋದು, ಹುಡುಗರ ಹತ್ರ ಸುಧಾರಿಸೋದು, ಹುಡುಗರನ್ನೆಲ್ಲನ ತೂಗೋದು, ಇಂಥವೆಲ್ಲ ಮಾಡ್ತಾಳೆ ಅವಳು. ನಿಮ್ಮ ಅಮ್ಮಯ್ಯ ನಿಮ್ಮ ಅಮ್ಮ ಇಂಥವೆಲ್ಲ ಮಾಡಂತಾಳಲ್ಲಮ್ಮ ಅಂತ ಮುನಿಸ್ತೀಯಲ್ಲ ನಿಮ್ಮ ಅಮ್ಮಯ್ಯ. ನಿಮ್ಮ ಅಮ್ಮ ಏನಿದ್ರು ಲಕ್ಷ ದುಡ್ಡು ಬರೋದಾಗಬೇಕು, ಎಣಿಸ್ಬೇಕು. ನಾನೇ ದೊಡ್ಡದು ಅಮ್ಮಂಗಿರಬೇಕು, ನಾನು ಹಂಗಿರಬೇಕು, ನನ್ನೆಲ್ಲ ನನ್ನ ಮಾತಾಡಿಸ್ಬೇಕು, ರೀತಾ ಅಂತೇಳಿ ನನಗೆ ಒಂದು ದೊಡ್ಡ ಪಟ್ಟ ಕಟ್ಟಬೇಕು ಅಂಬೋದು ಇರೋದು. ನಮ್ಮ ಅತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚಂದ ಕೇಳುತ್ತೆ. ಅಂದರೆ ಅವಳಿಗೆ ಸಣ್ಣ ದುಡ್ಡೆಲ್ಲ 500,000 ಇಂಥವೆಲ್ಲ ಲೆಕ್ಕಿರಲ್ಲ. ಅವಳಿಗೆ ಏನಿದ್ರು ಲಕ್ಷ ಆಗಬೇಕು. ಲಕ್ಷ ಬರಬೇಕು ಅಂತಾಳೆ ಅವಳು. ಎಲ್ಲನೂ ಕೆಲಸಕ್ಕೆ ಹೋದ್ರೆ 5,000 ಸಂಬಳ, ಇದೆಲ್ಲ ಏನು ಲಕ್ಷ ಬರಬೇಕು ಅಂತಾಳೆ. ಯಾಕಂದ್ರೆ ದೊಡ್ಡ ದುಡ್ಡು ನೋಡ್ಕೊಂಡಿದ್ಲಲ್ಲ ನಿಮ್ಮ ಅಮ್ಮಯ್ಯ, ಅದಕ್ಕಾಗಿನ.
ಅದು ಹಾಳಾಗೋಯ್ತು ಬಿಡು, ಹೋದ್ರು ಹೋಗ್ಲಿ ದುಡ್ಡು ಅದು ಹೋಯ್ತತ್ತ. ಹಾಳಾಗೋದ್ರು ಹೋಗ್ಲೇಳು ಅವರು. ಥೂ ನಮ್ಮ ಅಮ್ಮನೇ ಬಿಡತ್ತೆ ಅಂತ ನಮ್ಮ ಅಮ್ಮ ನೆನೆಸ್ಕೊಂಬ್ಲೇ ಬೇಡ್ರಿ ನನಗೆ. ಆ ಅಮ್ಮನ ನೆನೆಸ್ಕೊಂಡ್ರೆ ಅರ್ಧ ಬೇಜಾರಾಗುತ್ತೆ. ಥೂ ಏನು ಮಾಡೋದೆ, 3 ದಿನ ಅತ್ತೆ ಉಪವಾಸ ಇದ್ದಿದ್ದು, ಬಾ ಮುಣ್ಣು ಅಂತ ಕರೆದಿಲ್ಲ ಗೊತ್ತೆ. ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ. ಅದು ತಾಯಿ ಮನಸ್ಸೆ. ತಾಯಿ ನನಗಿಲ್ದಿದ್ರು ಹೊಟ್ಟೆ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಅಂತ ಗುಣ ಇರೋದು ತಾಯಿಗೆ ಒಬ್ಳಿಗೆ ಅಂತ ಹೇಳ್ತಾರೆ. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಒಂದು ಪಕ್ಷಿ ಸಮೇತ ಎಲ್ಲಿಂದಲೋ ಹೋಗಿ ಆಹಾರ ಹುಡಿಕೊಂಬಂದು ಅವಕ್ಕೆ ಪಕ್ಷಿಗಳಿಗೆ ಗೂಡಿಗೆ ತಗೊಂಬಂದು ಆಹಾರನ ಅವಕ್ಕೆ ಕೊಡುತ್ತಂತೆ. ಅದು ನಮ್ಮ ಅಮ್ಮಗೆ ಒಂದು ಸ್ವಲ್ಪನೂ ಇರಲಿಲ್ವಾ ನನ್ನ ಮೇಲೆ ಕರುಣೆ ಎಂಬುದು ಅಂತ ಅನ್ನಿಸುತ್ತೆ ನನಗೆ. ಅಷ್ಟು ಸಿಟ್ಟು ಬರುತ್ತೆ ನನಗೆ ಗೊತ್ತೇ. ಇಲ್ಲಣ್ಣ ನಾನು ಒಂದು ಹೇಳ್ತೀನಿ ಕೇಳ್ತೆ ಶಿವಾನಿ, ನಿಮ್ಮ ಅಮ್ಮ ಹಂಗೆ ಮಾಡಿರೋದ್ರಿಂದನ ಒಳ್ಳೇದಾಯ್ತು ಅಂತಲೇ ಅಂದ್ಕ, ಸರಿನಾ? ಅದೇ ಮತ್ತೆ ಅಲ್ವಾ ಪುಣ್ಯಾತ್ಗೆ, ಅವ್ರ ಅಮ್ಮ ಹಂಗೆ ಮಾಡಿರೋದಕ್ಕೆ ಒಳ್ಳೇದಾಯಿತು. ಅವಳು ಬುದ್ಧಿ ಕಲ್ತ್ಕೊಂಡ್ಲು, ಬಂದ್ಲು, ಇಲ್ಲೆಲ್ಲರ ಜೊತೆ ಚೆನ್ನಾಗಿದ್ದಾಳೆ, ಒಳ್ಳೆ ಪ್ರೀತಿ ಪಡ್ಕೊಂತ ಇದೆಯಾ. ನಿಮ್ಮ ಅಮ್ಮ ಮಾಡಿರೋದು ಒಳ್ಳೆ ಕೆಲಸ ಅಂತ ತಿಳ್ಕ. ನಿಮ್ಮ ಅಮ್ಮ ಮಾಡಿರೋದು ನಿನ್ನ ಜೀವನ ಚೆನ್ನಾಗಿರೋಕ್ಕೆ ಅಂತ ತಿಳ್ಕ. ಮತ್ತೆ ಅವಳು ಹಂಗೆ ಮಾಡಲಿಲ್ಲ ಅಂದಿದ್ರೆ ನೀನೆಲ್ಲಮ್ಮ ಹಿಂಗೆ ಬೋತಿದ್ದೆ? ಇಲ್ಲ ನಮ್ಮ ಅಮ್ಮನ ಮನೆಯಾಗೆ ಇರ್ತೀನಿ ಅಂತಿದ್ದೆ. ನಿಮ್ಮ ಅಮ್ಮ ಹೆಂಗೆ ಮಾಡಿರೋದು ಒಳ್ಳೇದೇ ಆಯ್ತು ಅಂತ ಅಂದ್ಕ. ಅದ್ನ್ಯಾಕೆ ಹಂಗೆ ನೀನು ಸಿಟ್ಟು ಮಾಡ್ಕೊಂತೀಯ? ಒಳ್ಳೇದೇ ಮಾಡ್ದಮ್ಮ ನೀನು, ಒಳ್ಳೇದು ಮಾಡಿರೋದಕ್ಕೆ ನಾನು ಚೆನ್ನಾಗಿದ್ದೆ ಹಂಗೆ ಹೋಗಿ ಅವ್ರ ಜೊತೆಗೆಲ್ಲನ ಅಂತ ಹೇಳು. ಒಳ್ಳೇದು ಮಾಡಿದೆ ಅನ್ಬೇಕು. ನೀನು ಹಿಂಗೆ ಮಾಡಿದೆ ಅಂತ ಸಿಟ್ಟು ಮಾಡ್ಕೊಂಡ್ರೆ ಅವಳು ಇನ್ನೂ ಇದು ಮಾಡ್ಕೊಂತಾಳೆ, ನೀನು ಒಳ್ಳೆ ಕೆಲಸ ಮಾಡಿದೆ ಅನ್ಬೇಕು. ಅದೇ ಮತ್ತೆ ನಿಮ್ಮ ಅಮ್ಮ ಹಂಗೆ ಏನಾದರೂ ಮಾಡಲಿಲ್ಲ ಅಂದಿದ್ರೆ ನೀನು ಇಲ್ಲಿ ಬುದ್ಧಿ ಕಲ್ತ್ಕೊಂಡು ಇಲ್ಲಿ ಬರ್ತಾನೆ ಇರಲಿಲ್ಲ, ನಿಜ ಬರ್ತಾ ಇರಲಿಲ್ಲ. ನಿಮ್ಮ ಅಮ್ಮ ಹೆಂಗನ ಅತ್ಲಾಗೆ ನಿಜವಾಗ್ಲೂ ನಿಮ್ಮಪ್ಪ ಏನೋ ನಿಮ್ಮ ಅಮ್ಮ ಎಲ್ಲರೂ ಹಂಗೆ ಮಾಡಿದ್ಕೆ ನಿನಗೆ ಬುದ್ಧಿ ಬಂದಿದ್ದು. ಅದು ಒಳ್ಳೆ ರೀತಿ ನಿನ್ನ ಜೀವನ ಹಿಂಗಾಗಿದ್ದು ಈ ರೀತಿ ಆಗ್ಬೇಕಂತಂದರೆ ಅವ್ರು ಹಂಗೆ ಮಾಡಿದ್ಕೆ ಇದು ಈ ರೀತಿ ಉಲ್ಟಾ ಆಗಿದ್ದು. ಹಂಗೆ ಮಾಡಲಿಲ್ಲ ಅಂದಿದ್ರೆ ಅವ್ರು ನಿನಗೆ ಪ್ರೀತಿ ಕೊಟ್ಟಿದ್ರೆ ನೀನು ಅಲ್ಲೇ ಇರ್ತಿದ್ದೆ. ನೋಡು ಕುಶಾನು ಹಿಂಗೆ ನಿನ್ನ ನೆನಪಿನಾಗೆ ಕೊರಗಾನು. ನಮಗೂ ಬೇಜಾರಾಗೋದು ಅವ್ನು ನೋಡಿ. ಇವಾಗ ಎಲ್ಲರೂ ಸಂತೋಷವಾಗಿದ್ದೀವಿ, ತುಂಬಿದಂಥ ಕುಟುಂಬ, ಸಂತೋಷ ಆಗುತ್ತೆ. ನಮ್ಮ ಮನೆ ನೋಡಿದ್ರೆ ಎಂಥರಿಗೂ ಖುಷಿ ಆಗುತ್ತೆ, ಎಲ್ಲರೂ ಚೆನ್ನಾಗಿದ್ದಾರಪ್ಪ ಒಗ್ಗಟ್ಟಾಗಿ ಅಂತ. ನಾವು ಯಾವತ್ತೂ ಬೇರೆ ಹೋಗೋದೇ ಬೇಡ, ನಮ್ಮದೊಂದು ದೊಡ್ಡ ಕುಟುಂಬ ಥರ ಆಗಬೇಕು, ಆ ರೀತಿ ಇರಬೇಕು ಅಂತ ನನಗೆ ಆಸೆ. ನಾವು ಬೇರೆ ಹೋಗೋದೇ ಬೇಡ ಕಣ್ ಶಿವಾನಿ, ಮನೆಗೆ ಇರಬೇಕು, ನಮ್ಮ ಮಕ್ಕಳು ಎಲ್ಲನ ಒಟ್ಟಿಗೆ ಎಲ್ಲ ಚೆನ್ನಾಗಿರಬೇಕು. ಒಂಥರ ನನಗೆ ದೊಡ್ಡ ಕುಟುಂಬ ನೋಡಿದರೆ ಆಸೆ ಆಗುತ್ತೆ. ದೊಡ್ಡ ಕುಟುಂಬಗಳನ್ನ ಒಬ್ಬೊಬ್ಬರು ನಾನು ಫೋನಲ್ಲಿ ನೋಡಿದೆ, 7 ಜನ ಅಣ್ಣ ತಮ್ಮಂದರು ಒಂದೇ ಮನೆಯಲ್ಲಿ ಅವ್ರ ಮಕ್ಕಳು ಎಷ್ಟು ಜನ, ಒಂದು ಮನೆಯಲ್ಲಿ 45 ಜನನೋ ಏನೋ ಇದ್ದಾರಂತೆ ಒಂದು ಮನೆಯಲ್ಲಿ. ಆವಾಗ ಅಂಥದ್ದೆಲ್ಲ ನೋಡಿದರೆ ನಮಗೂ ನಮ್ಮ ಮನೆಗೆ ಹಿಂಗಿರ್ಬೋದಲ್ಲ, ಇಬ್ಬರಿದ್ರು ಯಾಕೆ ನಾವು ಈ ರೀತಿ ಮಾಡ್ಬೋದು? 7 ಜನ 10 ಜನ ಇರೋಂಥವ್ರೆ ಜೊತೆಗಿರ್ತಾರೆ ಅಂದಮೇಲೆ ನಮ್ಮಂಥವ್ರು ಯಾಕಿರಬಾರ್ದು? ಇಬ್ಬರು ಇರೋ ಅಂಥವ್ರೆ ನಾವು ಯಾಕಿರಬಾರ್ದು ಅಂತ ನನಗೆ. ನಾವು ಯಾವತ್ತೂ ಬೇರೆ ಹೋಗ್ಬಾರ್ದು, ಜಗಳ ಆಡಬಾರ್ದು, ನಾವು ಹಿಂಗೆ ಇರಬೇಕು, ಯಾವಾಗಲೂ ಹಿಂಗೆ ಇರಬೇಕು ಶಿವಾನಿ. ಸುಮ್ಮನೆ ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ, ಧೈರ್ಯವಾಗಿರು. ನೋಡು ಎಷ್ಟು ಚೆನ್ನಾಗಿ ಹೇಳ್ತದಾಳೆ ಪುಣ್ಯಮ್ಮ. ಹೇಳೋರು ಯಾರು ಸಿಗ್ತಾರೆ ಹೇಳು? ಅಂದರೆ ಬೇರೆ ಬಿಡ್ರಿ, ಎಲ್ಲ ಜೊತೆಗಿರ್ರಿ, ಜೊತೆಗಿದ್ರೇ ಚಂದ. ನಿಮ್ಮ ಅಮ್ಮನ ಅದನ್ನೇ ಸಂತೋಷ ಪಡುತ್ತೆ, ಜೊತೆಗಿದ್ರೆ ಚೆನ್ನಾಗಿ ಕಾಣೆ, ಎಲ್ಲರೂ ಜೊತೆಗಿರ್ಬೇಕು ಅಂತೈತೆ ನಿಮ್ಮ ಅಮ್ಮ ಯಾವಾಗಲೂ ಹಂಗೆ ನೆನೆಸ್ಕೊಂತ ಇರುತ್ತೆ. ಜೊತೆಗಿರ್ಬೇಕು ಅನ್ಸುತ್ತೆ ಎಲ್ಲರೂ. ನಮ್ಮ ಹುಡುಗರು ಬೇರೆ ಹೋಗ್ಬಾರ್ದು, ಇಬ್ಬರು ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಮ್ಮ ಮನೆಗೆ ಒಂದೇ ಇದ್ರಾಗಿರ್ಬೇಕು, ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ, ಎಲ್ಲ ಎಷ್ಟು ಸಂತೋಷವಾಗಿರ್ಬೋದು ಅಂದ್ಬಿಟ್ಟು ನಿಮ್ಮ ಅಮ್ಮನ. ಅವಳು ಏನಂಗೆ ವರ್ಷದ ಮೇಲೆ ಅವರಿಗೆ ಕೆಲಸ ಕೊಟ್ಟಿದ್ಯಾ, ಅವ್ರಿಗೆ ಹೋಟ್ಲು ಕೊಟ್ಟಿದ್ದೀಯಾ ಅಂತ. ನಮ್ಮ ಅಣ್ಣನ ಮಗಿಲ್ವಿ, ನಮ್ಮ ಅಣ್ಣನ ಮಗ ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವಳು. ಮೀನಿ ಅವಳು ನೋಡಪ್ಪ ಬಂದಾಗ ಹಂಗೆ ಮೀನು ಇದ್ದಂಗೆ ಇದ್ಲಿ, ಈಗ ಹಂಗೆ ಮೇಣಾಗಿ ಅವಳಿ. ಬಾರಿ ಇದ್ರಂತ ಅವಳೆಲ್ಲ. ಮತ್ತು ಅವ್ರವ್ರು ಹೆಂಗಾರ ಮಾಡ್ಕೊಂಬ್ಲಿ, ವರ್ಷ ಎಲ್ಲ ಇದ್ದಾನೆ ನಾನು ನೋಡ್ಕೊಂತಾನೆ. ನಮ್ಮ ಶಿವಾನಿ ನೋಡಿ ಬಂದು ಚೆನ್ನಾಗಿರೋದಕ್ಕೆ ಬಂದು ಒಂದು 2-3 ತಿಂಗಳಿಗೆ ಹಂಗೆ ಮಕ್ಳಾಗ್ತಾ ಇದ್ದಾವೆ. ಹೆಂಗಾಗ್ತ ಬೋರತ್ಗೆ ಚೆನ್ನಾಗತ್ತ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಅವ್ರ ಅಮ್ಮ ಹೆಂಗೆ ಮಾಡಿದ್ದು ಒಳ್ಳೇದೇ ಆಯ್ತು. ಬಂದು ಗಂಡನ ಜೊತೆಗೂ ನಮ್ಮ ಜೊತೆಗೆ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾಳೆ, ಇವಾಗ ಬುದ್ಧಿ ಕಲ್ತ್ಕೊಂಡವಳಿ. ನೋಡ್ತಾ ಇರಿ, ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.